ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಂಥ ತಂಗಡಿಯವರೇ, ಸಚಿವರಾದಂಥ ಮಹದೇವಪ್ಪನವರೇ, ಸಮಾರಂಭದ ಅಧ್ಯಕ್ಷರಾದಂಥ ಇರ್ಷಾದ್ ಅವರೇ, ವೇದಿಕೆ ಮೇಲೆ ಆಸೀನಂಥ ಎಲ್ಲ ಶಾಸಕ ಮಿತ್ರರೇ, ನೆರೆದಂಥ ಎಲ್ಲ ಸಹೋದರ ಸಹೋದರಿಯರೇ, ತಂಗಡಿಗೆಯವರು ಮಹದೇವಪ್ಪರು ಮಾತಾಡಿದ ನಂತರ ನಾವು ಮಾತಾಡೋಕ್ಕೇನು ಉಳಿಸಿರೋದಿಲ್ಲ ಅವರೆಲ್ಲ. ಆದರೂ ಸಹಿತ ನಾನು ಒಂದು ಹೇಳಬೇಕಾದ್ರೆ, ನಾನು ಇವರೆಲ್ಲರಿಗಿಂತ ಮೊದಲು ವಿಧಾನಸಭೆಗೆ ಬಂದೀನಿ. 1980 ಅರಸರು ಕೂಡ ಸಮೀಪದಲ್ಲಿದ್ದಂಥವು ನಾನು ಅಂತೇಳಿ ನನಗೆ ಅಭಿಮಾನ ಇರುತ್ತೆ. ಆವಾಗ ಬಂದವ ನಾನು ಕೆಲವು ಘಟನೆಗಳನ್ನು ಹೇಳ್ತೇನೆ. ಅವರ ಏನು ಉಳವಣೆ ಒಡೆಯ ಸಮಾಜ ಸುಧಾರಣೆ ಮಾಡಿದ್ರು ಅವೆಲ್ಲವನ್ನು ಅವ್ರು ಹೇಳಿದ್ದಾರೆ. ಅವ್ರ ಹತ್ತಿರ ಇದ್ದಾಗ ಒಬ್ಬ ದೊಡ್ಡ ವ್ಯಕ್ತಿ ಜನಸಾಮಾನ್ಯರು ಕೂಡ ಹೇಗಿರ್ತಾರೆ ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ಅವರನ್ನು ನೋಡಿದ್ದೀನಿ. ಆ ಒಂದು ಎರಡು ಮಾತನ್ನು ನಾನು ಹೇಳಿ ನನ್ನ ಜಾಸ್ತಿ ಮಾತನಾಡೋದಿಲ್ಲ, ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಅವರು ಹಿಂಗೆ ಯಾವಾಗಾದರೂ ರಾಜಕಾರಣದಲ್ಲಿ ಯಾರು ಉತ್ತುಂಗತವಾದಂಥ ಸ್ಥಾನಕ್ಕೆ ಹೋಗ್ತಾರ ಅವ್ರನ್ನ ಏನಾದರೂ ಮಾಡಿ ಕೆಳಗಿಳಿಸುವಂಥ ಪದ್ಧತಿ ನಮ್ಮ ದೇಶದಲ್ಲಿದ್ದರೆ ಅದು ದೇವರಾಜ ಅರಸಿಗೂ ಸಂಬಂಧ ಬರ್ತೈತಿ. ಅವ್ರನ್ನ ಹಂಗೆ ಇಳಿಸಿದ್ರು. ಅವರು ಕೆಲವರು ಅವರವರ ಕೂಡಿ ಇಳಿಸಿದರು. ಆವಾಗ 1980 ಇಸ್ವಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಬಂದೆ. ಅವರು ಆವಾಗ ವಿರೋಧಿ ಪಕ್ಷ ನಾಯಕರಾಗಿದ್ದರು. ಗುಂಡೂರಾಯರ ಮುಖ್ಯಮಂತ್ರಿ ಇದ್ದರು. ಅಸೆಂಬ್ಲಿಯಲ್ಲಿ ಈ ಮಾಣಿಕರಾವ್ ಪಾಟೀಲರು ಆಹಾರ ಮತ್ತು ನಾಗರಿಕ ಪೂರೈಕೆ ಮಂತ್ರಿಗಳಿದ್ದಾಗ ಒಂದು ಸಿಮೆಂಟ್ ಇದ್ರ ಬಗ್ಗೆ ಭಾಳ ಚರ್ಚೆ ನಡೀತು. ರಾತ್ರಿ 1 ಗಂಟೆವರೆಗೆ ಅಲ್ಲಿ ಚರ್ಚೆನ ಅಸೆಂಬ್ಲಿ ನೋಡೋಕೆ ಹೋಗಿದ್ದೆವು. ಆಗ ಯಾರೋ ಒಬ್ಬರು ಮಂತ್ರಿಗಳು ಮಾತಾಡುವಾಗ ಏನೋ ಬಾಯಿ ತಪ್ಪು ಒಂದು ಅರಸರ ಬಗ್ಗೆ ಮಾತಾಡಿದರು. ಅರಸರು ಹೇಳಿದರು, ನೋಡಪ್ಪ ನೀವು ಮಂತ್ರಿಗಳಾದಂಥವ್ರು ಇನ್ನೂ ಸಣ್ಣವರಿದ್ದೀರಿ, ಯಾವುದೇ ಒಬ್ಬ ಅಧಿಕಾರಿಯನ್ನು ಕರೆಸಿಕೊಂಡು ಮಾತು ಹೇಳುವಂಥ ಅಧಿಕಾರಿನ ಪೂರ್ಣಿತಿದೆ, ಅವರ ಆಫೀಸಿಗೆ ಹೋಗುವಂಥ ಕೆಲಸ ನೀವು ಮಾಡಬಾರ್ದು ಅಂತೇಳಿ ಮಾಡಬಾರ್ದು. ಹಿಂಗೆ ಮಾಡಿದ್ರೆ ಜನ ಏನು ತಿಳ್ಕೊತಾರೆ ಅಂತ ಹೇಳಿದರು. ಅವ್ರು ಯಾರೊಬ್ಬರು ಮಂತ್ರಿಗಳು ಇವ್ರಿಗೆ ಒಂದು ಸಣ್ಣದಾದಂಥ ಮಾತನ್ನು ಮಾತಾಡಿದರು. ಆವಾಗ ನಾವು ಕಣ್ಣೆದುರಿಗೆ ನೋಡಿದ್ದು ಇಡೀ ಕರ್ನಾಟಕದ ವಿಧಾನಸಭೆ, ಪರ್ಟಿಕ್ಯುಲರ್ ಭಾಸ್ಕರ್ ನಾಯ್ಡು ಅಂತ ಒಬ್ಬರು ಬಳ್ಳಾರಿ MLA ಇದ್ದರು. ಅವರು ಎದ್ದರು, ಪಕ್ಷಾತೀತವಾಗಿ ದೇವರಾಜ ಅರಸರ ಬೆನ್ನ ನಿಂತ ದೇವರಾಜ ಅರಸರನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಇಡೀ ವಿಧಾನಸಭೆ ಮಾಡಿ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟರು. ಅಂಥ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿಯನ್ನು ನಾವು ಅವತ್ತು ನೋಡಿದ್ದೀವಿ. ಅದರ ಕೂಡ ಮುಂದೇನಾಯ್ತು ಅಂದ್ರೆ, ನನಗೆ ಭಾಳ ಒಂದು ಘಟನೆ, ಈ ಶಾಸಕರ ಭವನದಲ್ಲಿ 2ನೇ ಬಿಲ್ಡಿಂಗ್ ಕಟ್ಟಿಸಿದರು. 2ನೇ ಬಿಲ್ಡಿಂಗ್ ಕಟ್ಟಿಸಿದಾಗ ವಿರೋಧ ಪಕ್ಷ ನಾಯಕರಾದಂಥವರು ದೇವರಾಜಿದ್ರು. ಅವರಿಗೆ 435 LHR ರೂಮ್ ಹೊಸದು ಅಲಾಟ್ ಆಗಿತ್ತು. ಅದು ಅಲಾಟ್ ಆದಾಗ ನಾನು ಬಂದೆ. ನಮ್ಮಲ್ಲಿ ಉಪಾಧ್ಯಕ್ಷ ಕೃಷ್ಣಯ್ಯರಿದ್ದರು, ಉಪಸಭಾಪತಿಗಳು. ಸರ್ ನನಗೆ ರೂಮ್ ಸಣ್ಣದು ಕೊಟ್ಟಾರಿ, ಅಲ್ಲಿ ಕೊಡಬೇಕು ಅಂದೇಳಿ. ಅವ್ರು ಹೋಗಿ ಸುಬ್ಬರಾವ್ ಅಂತ ಒಬ್ಬರು ಸೆಕ್ರೆಟರಿ ಇದ್ದರು. ಸುಬ್ಬರಾಯರೇ, ನಮ್ಮ ಹುಡುಗ ಬಂದಾನ, ಹೊಸೊಬ್ಬ ಸಣ್ಣ ಹುಡುಗ, ಅವಗೊಂದು ರೂಮ್ ಬೇಕು ಕೊಡಬೇಕ್ರಿ ಅಂದರು. ಯಾವುದ್ರಿ ಸರ್ ಹೇಳ್ದು ಕೊಡ್ತೀನಿ, 435 ಅಂದರು. ತಿರುಗಿ ಅವ್ರಿಗೆ ಫೋನ್ ಮಾಡಿ, ಕ್ಷಮಿಸ್ಬೇಕ್ರಿ, ಅದು 435 ದೇವರಾಜ ಅರಸು ತೊಗೊಂಡಾರ ಅಂತ ಹೇಳಿದರು. ಇವು ಕೃಷ್ಣಯ್ಯ ಅವ್ರಿಗೆ ದೇವರಾಜ ಯಾಕೆ ತೊಗೊಳ್ತಾರ ಈ ರೂಮಣ್ಣ ಅಂತ ಹೇಳಿದರು. ಆವಾಗ ಅವ್ರು ಏನು ಮಾಡಿದರು, ಫೋನ್ ಮಾಡಿ ನಾನು ಎದುರಿಗೇನು ಫೋನ್ ಮಾಡಿದ್ರು ಮನೆಗೆ. ಬುದ್ಧಿ ಅವ್ರು ಹಿಂಗೆ ಮಾತು, ಕೃಷ್ಣಯ್ಯರು ಹೆಂಗೆ ಮಾತು, ಬುದ್ಧಿ ನಮ್ಮ ಅಲ್ಲಿ ಹೊಸದಾಗ ಹುಡುಗ ಬಂದಾನ ಕೌನ್ಸಿಲ್ಗೆ, ಒಂದು ರೂಮ್ ಬೇಕಾಗಿತ್ತು, ಅದು 435 ನಿಮಗೆ ಅಲಾಟ್ ಆಗೈತೆ ಅಂತ, ಸ್ವಲ್ಪ ದಯಮಾಡಿ ಬಿಟ್ಟು ಕೊಟ್ಟರೆ ಒಳ್ಳೇದಾಗ್ತಿದೆ ಅಂತ. ಯಾರು ಬೇಡ ಅಂತಾರೆ, ತುಗೋ ಅಂತ ಹೇಳಿ ಅಂತ ಹೇಳಿಬಿಟ್ರು ಫೋನ್ಯಾಗ. ತುಗೋ ಅಂತ ಹೇಳಿದ ನಂತರ ಅವ್ರು ಕಾನೂನು ಹೆಂಗಿತ್ತಂದ್ರೆ, ಸುಬ್ಬರಾವ್ ಅವರು ಸೆಕ್ರೆಟ್ರಿ ಇದ್ದವ್ರು, ಕೌನ್ಸಿಲ್ ಅಸೆಂಬ್ಲಿ ಕೂಡ ಇತ್ತು. ಅವಾಗ ಅವ್ರು ಹೇಳಿದರು, ಸರ್ ಅವರು ಬಾಯಲ್ಲೇ ಹೇಳಿದ್ರೆ ನಾವು ಒಪ್ಪಂಗಿಲ್ಲ ರೀ, ಒಂದು ರೈಟಿಂಗ್ದಾಗ ಲೆಟ್ರ್ ಬೇಕು ರೀ, 2 ಲೈನ್ ಅಂತ ಕೇಳಿದರು. ಇವ್ರು ಕೃಷ್ಣಯ್ಯರು, ಅಲ್ರಿ ಅಂಥ ದೊಡ್ಡ ಮನುಷ್ಯರು ನಾವು ರೈಟಿಂಗ್ದಾಗ ಕೊಡಂತ ಹೆಂಗೆ ಕೇಳಬೇಕು, ಇಲ್ಲರಿ ನಾ ಕೊಡೋಕ್ಕಾಗೋದಿಲ್ಲ. ಮತ್ತೆ ಫೋನ್ ಮಾಡಿದರು, ಬುದ್ಧಿ ತಪ್ಪು ತಿಳ್ಕೊಬೇಡ್ರಿ, ನಿಮ್ಮದೊಂದು 2 ಲೈನ್ ಅದು ನನಗೆ ಬ್ಯಾಡ ಅಂತ ಬರೆದು ಕೊಡಬೇಕು. ಅವ್ರು ಯಾರು ನಮ್ಮ ಪೇಗಳು ತೊಗೊಂಡಾರೋ ಏನು ನನಗೆ ಗೊತ್ತಿಲ್ಲ, ಆದರೂ ನೀವು ಹೇಳ್ತಾರೆ ತಿಳ್ಕೊಂಡು ಅವ್ರು ಏನು ಮಾಡಿದರು, ಅರ್ಧ ತಾಸಿನಲ್ಲಿ 400 ಶಾಸಕರು 435 ನಮ್ಮ ಸ್ಟಾಫ್ನವ್ರು ತೊಗೊಂಡಿರ್ಬೋದು, ನನಗದ್ರ ಅವಶ್ಯಕತೆ ಇಲ್ಲ, ನೀವು ಯಾರಿಗಾದರೂ ಕೊಡ್ಬೋದು ಅಂತ ಒಂದು ಅರ್ಧ ತಾಸಿನಾಗ ಒಂದು ಲೆಟ್ರ್ ಬಂತು. ಆ ಲೆಟ್ರ್ ಬಂದ ಕೂಡಲೇ ನಾನು 435 ರೂಮ್ನ ಅಲಾಟ್ ಆಯ್ತು. ಇವತ್ತಿನವರೆಗೂ ನಾನು 435 ರೂಮ್ ಬಿಟ್ಟಿಲ್ಲ. ನಾನು ಮಂತ್ರಿ ಆದರೆ, ಶಾಸಕರಾದರೆ ಇವತ್ತು ತಿಂಗಳ 10,000 ರೂಪಾಯಿ ನಾನು ದಂಡ ಕೊಡ್ತೀನಿ ರೂಮಿಗೆ. ಅದಕ್ಕೆ
ನಮಗೆ ಕ್ವಾರ್ಟರ್ಸ್ ಅಲಾಟ್ ಆದ್ರೆ ರೂಮ್ ಬಿಡಬೇಕಂತ ಕಾಯ್ದೆ ಐತಿ. ಬಿಡಲಿಲ್ಲ ಅಂದ್ರೆ ಏನು 10,000 ರೂಪಾಯಿ ದಂಡ ಕೊಡಬೇಕು ಅಂದರು. ಮಂತ್ರಿ ಆದವು ಕೊಟ್ಟಿನಿ, ಈಗೂ 10,000 ರೂಪಾಯಿ ಕೊಡ್ತೀನಿ. ಅಂದ್ರೆ ದೇವರಾಜ ಅರಸರ ನೆನಪಿಗಾಗಿ ನಾನು ಆ ರೂಮನ್ನು ಇಟ್ಕೊಂಡಿನಿ ಅನ್ನೋದನ್ನು ನಿಮ್ಮೆವರಿಗೆ ಹೇಳಲಿಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಅವ್ರು ಕೂಡಿದ್ದಂಥವ. ಅದ್ರ ಕೂಡ ಒಂದು ಸಾರಿ ಅವರು ಬೆಳಗಾವಿಗೆ ಹೋದರು ವಿರೋಧ ಪಕ್ಷ ನಾಯಕರಾಗಿ. ನಾವು ಬೆಳಗಾವಿಗೆ ಹೊಂಟಿದ್ದೆವು. ಕಿತ್ತೂರು ದಾಟಿ ಅವರು CNB 6006 ಒಂದು ಕಾರ್ ಇತ್ತು, ಅವ್ರು ಕೊಟ್ಟಿದ್ರು ವಿರೋಧ ಪಕ್ಷ. ನನಗಿನ್ನೂ ಕಾರಿನ ನಂಬರ್ ನೆನಪಿದೆ. CNBನೇ 6006. ಕಿತ್ತೂರು ದಾಟಿ ಹೋಗೋದು ಏನೋ ಕೆಟ್ಟು ನಿಂತು ಬಿಡ್ತೀವಿ. ನಾವು ಹೊಂಟಿದ್ದೀವಿ. ಭಾಳ ಮಂದಿ ಇದ್ದರು, ಪೊಲೀಸ್ ಗೀಸೆಲ್ಲ ಅರಸರಿಗೆ ಭಾಳ ಸಾಕಷ್ಟು ಜನ ಇದ್ದರು. ಅವರು ನಮ್ಮ ಕಾರ್ ನಿಮ್ಮ ಕಾರ್ ಇದನ್ನು ತೊಗೊಂಡು ರಿಪೇರಿ ಆಗೋದು ಮಠ ಅಂತ ಹೇಳ್ಕೊತ ಕುಂತರು. ನಾನು ನಿಂತು ನಮಸ್ಕಾರ ಸರ್ ಅಂದೆ. ಏನಪ್ಪ ನೀನು ಹೊಂಟಿದ್ದೀನಿ? ಹೌದು ಸರ್. ನಡಿ ನಿನ್ನ ಕಾರ್ನಾಗ ಬರ್ತಂತ ಬೆಳಗಾವಿ ಮಠ ನಮ್ಮ ಕಾರ್ನಾಗ ಬಂದರು. ಅಂದ್ರೆ ಒಬ್ಬ ದೊಡ್ಡ ಮನುಷ್ಯರು ಶಾಸಕ ಆದಾಗ ನಾವು ಒಬ್ಬನೇ ಇದ್ದೆ, ಇನ್ನೊಬ್ರು ಇದ್ದರು. ಅವರು ಯಾವ ರೀತಿಯಿಂದ ನಡೀತಿದ್ರು ಅನ್ನುವಂಥದ್ದು ನನಗೆ ಜೀವನದಲ್ಲಿ ಅದನ್ನೆಲ್ಲ ನೆನಪಿಡುವಂಥ ಒಂದು ದಿನ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಅದಕ್ಕೆ ಇವತ್ತು ಅವರು 109ನೇ ಜಯಂತಿಯನ್ನು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ನಾವು ಜಗತ್ತಿನಲ್ಲಿ 2 ಥರ ಜನರನ್ನು ನೋಡ್ತೀವಿ. ಒಬ್ಬರು ಸತ್ರು ಬದುಕಿದಂಗಿರ್ತಾರೆ, ಇನ್ನೊಬ್ಬರು ಬದುಕಿದ್ರು ಸತ್ತಂಗಿರ್ತಾರೆ. ಸತ್ರು ಬದುಕಿದಂಥವ್ರು ದೇವರಾಜರು. ಇವತ್ತು ಅವ್ರು ಹುಟ್ಟುಹಬ್ಬ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಎದುರಿಗೆ ಅವ್ರು ಅದಾರ ಅನ್ನುವಂಥ ಭಾವನೆ ಬರ್ತಿದೆ ನಮಗೆ. ಅವ್ರನ್ನ ನೋಡಿದ್ವಿ, ಅವ್ರನ್ನ ನಾನು ಭಾಳ ಸರಿ ಭೇಟಿಯಾಗಿದ್ದೆ. ಆವಾಗೆಲ್ಲ ನಾ ಬಂದಾಗ ಹೊಸದಾಗೆಲ್ಲ ಬಂದಾಗ ಆವಾಗಿನ ರಾಜಕಾರಣ ಬೇರೆ ಇತ್ತು. ಇಲ್ಲೆಲ್ಲ ವಿಧಾನಸೌಧಕ್ಕೆ ನೀವೆಲ್ಲ ಇವು ಇರಲಿಲ್ಲ, ಏನು ಬೇಲಿಗೀಲಿ ಇರಲಿಲ್ಲ ಅವಾಗ. ಅಂಥ ಕಾಲದಲ್ಲಿ ಅರಸರು ಎಲ್ಲರನ್ನೂ ಏನಂದ್ರೆ ಪರಿಚಯಿಸ್ತಿದ್ರು, ಎಲ್ಲರನ್ನೂ ಗುರ್ತಾ ಹಿಡಿತಿದ್ರು ಮತ್ತು ಎಲ್ಲರಿಗೂ ಸ್ಪಂದಿಸ್ತಿದ್ರು. ಅಂಥ ಒಬ್ಬ ಅರಸರು 1973ನೇ ಇಸ್ವಿಯಲ್ಲಿ ಮೈಸೂರು ರಾಜ್ಯವು ಕರ್ನಾಟಕ ಮಾಡೋದು ಬಂತು. ಆವಾಗ ಎಷ್ಟೋ ಜನ ಇದರಲ್ಲಿ ಪತ್ರಿಕೆಯಲ್ಲಿ ಅಲ್ಲೆಲ್ಲ ಅರಸರು ಇದಕ್ಕೆ ವಿರೋಧವಾಗಿದ್ದಾರೆ ಅನ್ನುವಂಥದ್ದು ಬರೆದರು. ಯಾರು ಬರೆದ್ರು ಅವರ ಎದುರಿಗಿನ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರಿಟ್ಟಂಥವರು ದೇವರಾಜ ಅರಸು 1973ರಲ್ಲಿ ವಿಚಾರ ಮಾಡಿ ಅವರೆಲ್ಲವನ್ನ ಯಾವುದನ್ನು ತೊಗೊಳ್ಳಿಲ್ಲ. ಅದನ್ನು ಅವ್ರು ಬರೆದಿದ್ದಾರೆ, ಅವ್ರು ಹೇಳಿದ್ದಾರೆ. ನಾನು ಮಾಡಿ ತೋರಿಸೋಣ ಅನ್ನುವಂಥ ಇಚ್ಛಾಶಕ್ತಿ ಅವ್ರ ಕಡೆ ಇದ್ದುಕೊಂಡು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದ ಇತಿಹಾಸದಲ್ಲಿ ಇವತ್ತು ಅವ್ರ ಹೆಸರು ಅಜರಾಮರಾಗಿ ಉಳಿದಿದೆ. 50 ವರ್ಷ ಆಯಿತು. ಕಾಕತಾಳಿ ಅಂತ ಹೇಳಿದ್ರು, ನಮ್ಮ ಮಹದೇವ ಪರ್ವತ ಅಂಗಡಿಗರು ಹೇಳಿದರು. ಮೈಸೂರು ಜಿಲ್ಲೆಯವರಾದಂಥ ದೇವರಾಜ ಅರಸರು ಕರ್ನಾಟಕವನ್ನು ಮಾಡಿದರು. 50 ವರ್ಷದ ಕರ್ನಾಟಕ ಸಂಭ್ರಮ ಆಚರಣೆ ಮಾಡೋರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದ. ಅವರು ಮೈಸೂರು, ಅವರು ಅದೇ ನೇಚರ್ದವರು, ಇವರು ಅದೇ ನೇಚರ್ದವರು, ಅವರು ಅದೇ ಥರ, ಇವರು ಅದೇ ಥರವರು. ಕರ್ನಾಟಕದಲ್ಲಿ ದೇವರಾಜ ಮಹದೇವಪ್ಪ ಹೇಳಿದರು ಹಿಂದುಳಿದ ವರ್ಗದವರು ಅರಸರಾಗಿದ್ದಂತೇಳಿ. ಹಿಂದುಳಿದ ವರ್ಗದವರು ಆಗಿರ್ಬೋದು ಅರಸರು. ಯಾವಾಗಿದ್ದರು? ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು. ಮುಖ್ಯಮಂತ್ರಿ ಆದ ನಂತರ ಇಡೀ ರಾಜ್ಯದ ಜನತೆ ಜನ ಆಗಿಬಿಟ್ರವ್ರು, ಎಲ್ಲ ಸಮಾಜದ ಜನ ಆಗಿಬಿಟ್ರವ್ರು. ಅವ್ರಿಗೆ ಒಂದೇ ಸಮಾಜ ಹಿಂದುಳಿದವರು ಅಣ್ಲೇ ಇಲ್ಲ ಅವರಿಗೆ. ಇಡೀ ಕರ್ನಾಟಕದ ಏನಂದ್ರೆ ಕರ್ನಾಟಕದ ಎಲ್ಲ ಜನಾಂಗದವರು ದೇವರಾಜ ಅರಸರ ಜನಾಂಗದವರಾಗಿ ಅವರನ್ನು ಏನೋ ನಾವು ನೋಡಿದೆವು. ಅಂಥ ಒಂದು ಅರಸರು, ಅಂಥ ಒಬ್ಬ ಜನ ಇವತ್ತು ನಾವು ರಾಜಕಾರಣವನ್ನು ನೋಡ್ತೀವಿ, ಅವ್ರನ್ನ ಸದಾ ನಾವು ನೆನೆಸ್ತಿರ್ತೀವಿ. ಯಾಕಂದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ, ಎಲ್ಲ ಬಡವರಿಗೆ, ಜಾತಿ ಗೀತಿ ಎಲ್ಲ ಬಿಟ್ಟು ಎಲ್ಲ ಬಡವರಿಗೆ ಉಳು ಒಡೆಯ ಮತ್ತೊಂದು ಮುಗಿದೊಂದು ಎಲ್ಲ ಮಾಡಿದವರು ಕನ್ಸರ್ನ್ ಇತ್ತಲ್ಲ, ಆ ಕನ್ಸರ್ನ್ ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಇಷ್ಟು ಎತ್ತರಕ್ಕೆ ಒಯ್ಯುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಕೊನೆಗೆ ಅಧಿಕಾರದಿಂದ ಮುಖ್ಯಮಂತ್ರಿಯಾಗಿ ಕೆಳಗಿಳಿಬೇಕಾದ್ರೆ ಏನೇನು ಗದ್ದಲಾಗೈತಿ ಅನ್ನೋದು ಎಲ್ಲ ಪಕ್ಷದಲ್ಲೇ ಏನೇನಾಗಿ ಕೆಲವರು ಓಡೋಗಿ ಅವರನ್ನು ಕೆಳಗಿಳಿಸೋಂಥ ಕೆಲಸ ಮಾಡೋದು ಬೇರೆ. ಆದರೆ ಅದಕ್ಕೆ ಯಾವುದಕ್ಕೂ ಎದೆಗುಂದದೆ ಅಂಥ ಒಂದು ನಾಡಿನ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಒಬ್ಬ ಶ್ರೇಷ್ಠವಾದಂಥ ಮುಖ್ಯಮಂತ್ರಿ ಆಗುವಂಥದ್ದನ್ನು ನಾವು ನೋಡಿದ್ದನ್ನು ದೇವರಾಜ ಅರಸರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ SK ಕಾಂತ್ ಅವರಿಗೆ ಇವತ್ತು ಈ ಅವಾರ್ಡನ್ನು ಕೊಟ್ಟಿದೆ. ಒಬ್ಬ ಕಾರ್ಮಿಕ ಹೋರಾಟಗಾರ, ಕಾರ್ಮಿಕ ವ್ಯಕ್ತಿ, ಕಾರ್ಮಿಕರ ಸಲ ಭಾಳಷ್ಟು ಬಡದಾಡಿ ಬಂದವ. ನಮಗೆ ನೆನಪಿದೆ, ಅವಾಗ ನಾವೆಲ್ಲ ಹೊಸ್ತಾ ಬಂದಾಗ ಭಾಳ ಓಡಾಡ್ತೀವಿ. ಅಲ್ಲೇ ಇಲ್ಲೇ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗೋದು, ಆ ಕಡೆ ಹೋಗೋದು, ಮಂತ್ರಿಗಳ ಕಡೆ ಹೋಗೋದು. ಅದು ಹುಡುಗರಿದ್ದಾಗ ಬಂದಿದ್ದೀವಿ ಇರ್ತಿತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಕಾಂತಾವ್ರ ನೆನಪಿರ್ಬೇಕು ಅನಿಸ್ತೈತೆ ನನಗೆ. ನಾವು ಅಲ್ಲೆಲ್ಲ ಅವ್ರು ಮುಖ್ಯಮಂತ್ರಿ ಇದರಾಗಿ ಹೋಗಿದ್ದಾಗ ಯಾವುದು ಕೆಲಸಕ್ಕೆ. ಕಾಂತ, ನೀವು ಕಾರ್ಮಿಕ ಮಂತ್ರಿ ಆಗೋದು ಬೇಡ ಅಂತಂದರು. ಇಲ್ಲರಿ ನನಗೆ ಅದ ಬೇಕು. ನೋಡಿ, ನೀವು ಭಾಳ ಆಶ್ವಾಸನೆ ಕೊಟ್ಟಿರ್ತೀರಿ, ನಾಳೆ ಹಣಕಾಸು ಅದು ಇದೆಲ್ಲ ಪ್ರಾಬ್ಲಮ್ ಆಕ್ಕವ. ನಾಳೆ ಅನ್ಪಾಪ್ಯುಲರ್ ಆಗಬಾರ್ದು. ನೀವು ಬೇರೆ ಯಾವ್ದು ನೀವು ತಗೋತಿರ್ತೀವಿ. ಇಲ್ಲ, ನನಗೆ ಅದು ಕೊಟ್ಟದನ್ನ ಕೊಡ್ಲಿಕ್ಕೆ ನಾವು ಹೊಂಟು ಬಿಟ್ಟಿರು. ಕರೀರಿ ಅವ್ರು ನಂಬರು. ಕರಿ ನನ್ನ ಮೆದರಿಗೆ ಆದದ್ದು ಮುಖ್ಯಮಂತ್ರಿದಾಗ. ಹಂಗೆ ಇವತ್ತು ಕಾಂತಾ ಅವರಿಗೆ ಕರ್ನಾಟಕ ಸರ್ಕಾರ ಇವತ್ತೇನು ಈ ಕಾರ್ಮಿಕ ಮುಖಂಡ ಅಂತ ಇವ್ರಿಗೆ ಒಂದು ಅವಾರ್ಡ್ ಕೊಡ್ತೀವಿ. ಅವಾರ್ಡ್ ಕೊಟ್ಟ
ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡದಾದಂಥ ಗೌರವ ಅಂತ ಹೇಳ್ತೀನಿ. ಕರ್ನಾಟಕ ಸರ್ಕಾರಕ್ಕೆ ಗೌರವ ಇದು, ಕಾಂತಾವರಿಗೆಲ್ಲ. ಕಾಂತಾವರಿಗೆ ಸರ್ಕಾರಕ್ಕೆ ಗೌರವ. ಇಂಥವ್ರನ್ನ ಹುಡುಕಿ, ಎಲ್ಲೋ ಇದ್ದಂಥವ್ರನ್ನ ಹುಡುಕಿ, ಯಾರು ನೆನಪು ಮಾಡಲಾರ್ದಂಥ ವ್ಯಕ್ತಿಯನ್ನು ಹುಡುಕಿ ಇವತ್ತು ಜನಸಾಮಾನ್ಯರಲ್ಲಿ ಇರ್ತೈತಿ. ಆದರೆ ಆಳುವವ್ರ ಕಡೆ ಇರೋದಿಲ್ಲ. ಇವ್ರು ನೋಡಿ, ನಮ್ಮವ್ರು ನೋಡಿ, ನಿಮ್ಮವ್ರು ನೋಡಿ ಅಂತಿರ್ತಾರೆ. ಮುಖ್ಯಮಂತ್ರಿ ನಾ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಯೋಗ್ಯವಾದಂಥ ಮನುಷ್ಯನಿಗೆ ಯೋಗ್ಯವಾದಂಥ ಅವಾರ್ಡ್ ಕೊಟ್ಟಿಲ್ಲ. ನಿಮಗೆ ನಾನು ನಿಮ್ಮ ಸಂಪುಟಕ್ಕೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಮತ್ತೇನು ಆ ಕಮಿಟಿಯಲ್ಲಿದ್ದರು, ಆ ಕಮಿಟಿಯಲ್ಲಿದ್ದವರು ನಮ್ಮ ವೈಸ್ ಚಾನ್ಸಲರು ಮಲ್ಲಿಕಾ ಗಂಟಿ, ಬೇರೆ ಬೇರೆ ಇದ್ದರು. ಅವರೆಲ್ಲ ಭಾಳ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡೋದು, ಪ್ರಾಮಾಣಿಕವಾಗಿ ಮಾಡಿ ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಹುಡುಕಿ ಪ್ರಾಮಾಣಿಕವಾದಂಥ ಅವಾರ್ಡ್ ಕೊಟ್ಟರೆ. ಇದರಲ್ಲಿ ನಿಮ್ಮ ರಾಷ್ಟ್ರಪತಿ ಪದಕ, ರಾಜ್ಯ ಪದಕ ಇವೆಲ್ಲದಕ್ಕಿಂತ ಮುಖ್ಯವಾದಂಥ ಇದು ಏನು ಬಹುಮಾನ ಅಂದ್ರೆ ಕಾಂತಾವರಿಗೆ ಕೊಟ್ಟು ಯೋಗ್ಯ ಮನುಷ್ಯನಿಗೆ ಯೋಗ್ಯವಾದಂಥ ಬಹುಮಾನ ಕೊಟ್ಟರಂತ ಭಾಳ ಅಭಿಮಾನದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಕಾಂತಾವರಿಗೆ ನಾವು ನೋಡ್ತೀವಿ, ಆವಾಗ ನೋಡಿದಾಗ ಸ್ವಲ್ಪ ಕೂದಲೆಲ್ಲ ಕರಗಿದ್ದು. 86 ವರ್ಷಕ್ಕೆ ಅವ್ರಿಗೆ 86 ವರ್ಷ ತರುಣ ಇನ್ನೂ ಈ ರೀತಿ ಇದ್ದಾರೆ. ನಾ ಅಂದೆ ಅವ್ರಿಗೇನು ನೀವು 5 ಲಕ್ಷ ಕೊಡ್ತೀರಿ, ನಾನು ಮೊದಲೇ ಹೇಳಿದ್ದೆ ಕಾಂತಾವ್ರು ನೀವು ಬರೆದು ಇಟ್ಕೊಳ್ಬೇಕಾರೆ ಆ ದುಡ್ಡನ್ನು ವಾಪಸ್ ಸರ್ಕಾರ ಕೊಡ್ತಾರೆ ನೋಡಂದಿದೆ. ಅವ್ರು ಹಂಗೆ ಹೇಳ್ಬಿಟ್ರು. ಅಂದ್ರೆ ಅವ್ರಿಗೆ ಗೊತ್ತಿದೆ ನನಗೆ ಅವ್ರ ನೇಚರ್. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಖಂಡಿತವಾಗಿ ನಾ ಕಾಂತಾವರಿಗೆ ಮತ್ತು ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಬಂದು ಭಾಗವಹಿಸ್ಬೇಕಂದ ಉದ್ದೇಶ. ಅಂದಿನ ಕಾಲದಲ್ಲಿ ಹೋರಾಟ ಮಾಡಿದವರನ್ನು ನಾವು ಇವತ್ತು ನೆನೆಸ್ಕೊಳ್ತೀವಿ. ಇವತ್ತು ಹೋರಾಟ ಮಾಡಿದವ್ರು ನೆನೆಸ್ಕೊಳ್ಳೋ ಕಾಲ ಭಾಳ ಕಷ್ಟ. ಯಾರ್ಯಾರು ದೊಡ್ಡವ್ರು ಹಿಂಬಾಲ ಅಡ್ಡಾಡ್ತಿರ್ತಾರೆ, ನಾ ಆ ವರ್ಡ್ ಉಪಯೋಗ ಮಾಡೋದಿಲ್ಲ. ಅಂಥವ್ರಿಗೆ ಭಾಳ ಮಣ್ಣೆ ಇರ್ತೈತಿ. ಬಟ್ ಒಬ್ಬ ಯೋಗ್ಯ ಮನುಷ್ಯ ಕಾರ್ಮಿಕರ ಸಲುವಾಗಿ ಹಗಲಿರು ದುಡಿದು ಕಾರ್ಮಿಕರ ಸಲುವಾಗಿ ಏನೆಲ್ಲ ಕೆಲಸವನ್ನು ಮಾಡಿ ಕೊನೆಗೆ ಅವ್ರಿಗೆ ಒಂದೊಂದು ಸಾರಿ ಪೇಪರ್ದ ಬಂತು, ಇರಲಿಕ್ಕೆ ಮಣಿನೇ ಇರಲಿಲ್ಲ ಅನ್ನುವಂಥ ಸಹಿತ ಒಂದೊಂದು ಸಾರಿ ಅವ್ರದ್ದು ನಾನು ಗುಲ್ಬರ್ಗದ ಪೇಪರ್ ಬಂತು. ಅಂಥವ್ರನ್ನ ಹುಡುಕಿಯನ್ನು ಇವತ್ತು ಕೊಟ್ಟಿರಿ ನೀವು ಅವಾರ್ಡ. ನಿಜವಾಗಿ ನಾನು ಹೇಳ್ತೀನಿಲ್ಲ, ಇದೊಂದು ಸರ್ಕಾರಕ್ಕೆ ನಾನು ಭಾಳ ದೊಡ್ಡದಾದಂಥ ಅಭಿನಂದನೆಗಳನ್ನು ನಮನಗಳನ್ನು ಸಲ್ಲಿಸ್ತೀನಿ. ಇಡೀ ನೀವು ಎಲ್ಲೇ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಣ್ಣ ಮಗುವನ್ನು ಹಿಡ್ಕೊಂಡು, ಅಂದ್ರೆ ತಿಳುವಳಿಕಿದ್ದವ್ರನ್ನ ಹಿಡ್ಕೊಂಡು ಹಿರಿಯರವರೆಗೆ ಇಲ್ಲಪ್ಪ ಕರ್ನಾಟಕ ಸರ್ಕಾರ ಒಬ್ಬ ಯೋಗ್ಯ ಮನುಷ್ಯನಿಗೆ ಇಂಥ ಒಂದು ಯೋಗ್ಯವಾದಂಥ ಅವಾರ್ಡ್ ಕೊಡ್ತು, ನಿಜವಾಗಿ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋಂಥ ಮಾತನ್ನು ಅನೇಕ ಕಡೆ ನಾನು ಕೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ, ಕಾಂತಾವ್ರಿಗೆ ಅಭಿನಂದನೆ ಸಲ್ಲಿಸಿ, ಕಾಂತಾವ್ರು ಇನ್ನೂ 100 ವರ್ಷ ಬದುಕಲಿ, ಬಾಳಲಿ, ದೊಡ್ಡದಾಗಿ ಹೋರಾಟ ಮಾಡಲಿ. ಗುಲ್ಬರ್ಗಾದಿಂದ ಇಲ್ಲಿ ಬಂದು ಇಷ್ಟೆಲ್ಲ ಜನ, ಅವ್ರ ಜನಸಮೂಹ ಎಲ್ಲ ಬಂದಾರೆ, ಅಷ್ಟು ನನ್ನ ಸ್ನೇಹಿತರೆಲ್ಲ ಬಂದಾರೆ ಗುಲ್ಬರ್ಗದವರು, ಅಭಿಮಾನದಿಂದ ಇವತ್ತು ಬಂದಾರೆ. ಅದಕ್ಕೆ ಇದೊಂದು ಯೋಗ್ಯವಾದಂಥದ್ದು, ಶ್ರೇಷ್ಠವಾದಂಥದ್ದು ಮತ್ತು ಅತ್ಯಂತ ಪವಿತ್ರವಾದಂಥ ಕಾರ್ಯಕ್ರಮ ನಾನು ಭಾವಿಸಿ ಅವರಿಗೆಲ್ಲರಿಗೂ ಶುಭವನ್ನು ಕೋರಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.